ಓಂ ಆದ್ಯಂತವಂತಃ ಕವಯಃ ಪುರಾಣ ಸೂಕ್ಷ್ಮ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಘ್ನಂತು ಮಮಾನಿರುದ್ಧ ಪ್ರತ್ಯುಮ್ನ ಸಂಕರ್ಷಣ ವಾಸುದೇವಾಃ ನಾರಾಯಣೇ ತ್ವೇ ಕಮನಾವಸಾಮಿ ಸರ್ವೇಣ ಭಾವೇನ ಶರೀರಭೂತ ತಸ್ಮಿನ್ ಹಿ ಧರ್ಮಸ್ವ ಮಹಾನ್ವಿಷ್ಟಃ ಬ್ರಹ್ಮಣ್ಯತಾ ಚಾತ್ರ ತಥಾ ಪ್ರಿಯತ್ವಂ ವಾಯುರ್ಭೀಮೋ ಭೀಮನಾದೋ ಮಹೋಜಾಃ ಸರ್ವೇಷಾಂ ಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ಯದ್ದೇಹಿನಾಂ ದೇಹಪಾತೆ ತಸ್ಮಾದ್ ವಾಯುರ್ದೇವದೇವೋ ವಿಶಿಷ್ಟಃ ಮಾನವೋ ಬದರಸ್ಸಿಂಧುಃ ಶಶಿನಸ್ತು ತನ್ನಾಮಕಂ ಯೋ ವೇದಮುಚ್ಯತೆ ರೋಗೈಃ ವಿಷ್ಣುನಾಮ್ನೇವ ಸಂಸೃತೇಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1216ನೇಯ ಅನುಶಾಸನ ಪರ್ವದ 149ನೇಯ ಭಾಗ ಇದು. ನಾವೀಗ ನೋಡಬೇಕಾಗಿರುವಂತಹ ಅಧ್ಯಾಯ ಇದು ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 172ನೇದ್ದು, ಮತ್ತೆ ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 110ನೇದು. ಈ ಒಂದು ಅಧ್ಯಾಯ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಾಗಲಿ ವೈಷ್ಣವ ಪಾಠದಲ್ಲಾಗಲಿ ಕಂಡು ಬರೋದಿಲ್ಲ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠಕ್ಕೂ ಕೂಡ ಟಿ.ಆರ್. ಕೃಷ್ಣಾಚಾರ್ಯರ ಪಾಠವನ್ನ ಸಂಪಾದನೆ ಮಾಡಿದವರಿಗೂ ಕೂಡ ಈ ಒಂದು ಪಾಠ, ಈ ಒಂದು ಅಧ್ಯಾಯ ಪ್ರಕ್ಷಿಪ್ತವೇನೋ ಅನ್ನುವಂಥ ಗೊಂದಲ ಇದ್ದಂತೆ ಕಾಣುತ್ತದೆ. ಇರಬಹುದು, ಪ್ರಕ್ಷಿಪ್ತವೇ ಇರಬಹುದು ಈ ಅಧ್ಯಾಯ ಅಂತ ನನಗೂ ಕೂಡ ಕಾಣುತ್ತದೆ. ಆದರೂ ಅಲ್ಲಿರುವಂತಹ ವಿಷಯಗಳನ್ನು ಒಂದು ಬಾರಿ ನೋಡಿ ಮುಂದಿನ ಅಧ್ಯಾಯವನ್ನ ನೋಡೋಣ. ಶರತ್ಸಲ್ಪದಲ್ಲಿರುವಂತಹ ಭೀಷ್ಮರನ್ನ ಈ ಯುಧಿಷ್ಠಿರ ಕೇಳಿದಂತೆ, ಶರೀರದ ಸೌಂದರ್ಯ ಇದನ್ನ ಮನುಷ್ಯ ಪಡ್ಕೊಳ್ಳೋದು ಹೇಗೆ, ಮತ್ತೆ ಅಂಗಾನಾಂ ರೂಪ ಸೌಭಾಗ್ಯಂ ಪ್ರಿಯಂ ಚೈವ ಕಥಂ ಭವೇತ್, ಜಗತ್ತಿಗೆ ಅವನು ಪ್ರಿಯನಾಗುವುದು ಹೇಗೆ, ಲೋಕಪ್ರಿಯ ಆಗೋದು ಹೇಗೆ, ಧರ್ಮ ಅರ್ಥ ಕಾಮ ಈ ಎಲ್ಲ ಪುರುಷಾರ್ಥಗಳನ್ನ ಪಡೆದುಕೊಂಡು ಅದನ್ನ ಆ ಪುರುಷಾರ್ಥಗಳನ್ನು ಸಾಧಿಸುವುದರಲ್ಲಿ ಯಶಸ್ಸು ಕಂಡು ಅವನು ಹೇಗೆ ಮುಂದುವರೆದಾನು ಅದನ್ನು ಹೇಳಿ ಅಂತ ಯುಧಿಷ್ಠಿರ ಭೀಷ್ಮರನ್ನು ಕೇಳಿದ. ಅದಕ್ಕೆ ಅವರು ಚಂದ್ರನ ಉಪಾಸನಾ ರೂಪವಾದಂತಹ ಒಂದು ವ್ರತವನ್ನು ಹೇಳಿದರು. ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಪಾಡ್ಯ ತಿಥಿಯಂದು ಈ ಒಂದು ವ್ರತವನ್ನು ಪ್ರಾರಂಭಿಸಬೇಕು. ಆಗ ಚಂದ್ರ ಮೂಲ ನಕ್ಷತ್ರದಲ್ಲಿದ್ದಾಗ, ಚಂದ್ರೇ ಮೂಲೇನ ಸಂಯುತೆ ಪಾದೌ ಮೂಲೇನ ರಾಜೇಂದ್ರ ಜಂಘಾಯಾಮಥ ರೋಹಿಣಿ, ಚಂದ್ರನ ಸ್ವರೂಪವನ್ನು ಸ್ಮರಿಸ್ಕೋಬೇಕು. ಅವನ ಪಾದಗಳಲ್ಲಿ ಮೂಲ ನಕ್ಷತ್ರದ ಅಧಿದೇವತೆಯನ್ನ, ಅವನ ಮೊಣಕಾಲುಗಳಲ್ಲಿ ರೋಹಿಣಿ ನಕ್ಷತ್ರದ ಅಧಿದೇವತೆಯನ್ನು ಆವಾಹಿಸಬೇಕು. ಚಂದ್ರನ ಒಂದು ತೊಡೆಯಲ್ಲಿ ಅಶ್ವಿನಿ ನಕ್ಷತ್ರದ ಅಧಿದೇವತೆಯನ್ನ, ಮತ್ತೊಂದು ತೊಡೆಯಲ್ಲಿ ಪೂರ್ವಾಷಾಢ ಮತ್ತು ಉತ್ತರಾಷಾಢಗಳ ಅಧಿದೇವತೆಗಳನ್ನ, ಗುಹ್ಯ ಸ್ಥಾನದಲ್ಲಿ ಪೂರ್ವ ಫಾಲ್ಗುನಿ ನಕ್ಷತ್ರದ ಅಭಿಮಾನಿ ದೇವತೆಯನ್ನ ಮತ್ತು ಉತ್ತರ ಫಾಲ್ಗುನಿ ನಕ್ಷತ್ರದ ಅಧಿದೇವತೆಯನ್ನ, ಸೊಂಟದಲ್ಲಿ ಕೃತ್ತಿಕಾ ನಕ್ಷತ್ರದ ಅಧಿದೇವತೆಯನ್ನ ಆವಾಹಿಸಬೇಕು. ಚಂದ್ರನ ಆ ಒಂದು ಮನೋಮಯವಾದಂತಹ ಒಂದು ಪ್ರತಿಮಾವನ್ನ ನಾವೇನು ಅನುಸಂಧಾನಕ್ಕೆ ತಂದುಕೊಂಡಿರ್ತೇವೆ, ಅಲ್ಲಿ ನಾಭಿ ಪ್ರದೇಶದಲ್ಲಿ ಪೂರ್ವ ಭಾದ್ರಪದ ಮತ್ತು ಉತ್ತರ ಭಾದ್ರಪದ, ನಾಭಿಂ ಭಾದ್ರಪದೇ ವಿದ್ಯಾತ್ ರೇವತ್ಯಾಂ ಅಕ್ಷಿಮಂಡಲಂ, ನೇತ್ರಮಂಡಲದಲ್ಲಿ ರೇವತಿ ನಕ್ಷತ್ರದ ಅಭಿಮಾನಿ ದೇವತೆ, ಪೃಷ್ಠದಲ್ಲಿ ಧನಿಷ್ಠಾ ನಕ್ಷತ್ರ, ಅನುರಾಧ ನಕ್ಷತ್ರ,
ಮತ್ತು ಉತ್ತರ ನಕ್ಷತ್ರದ ದೇವತೆಗಳನ್ನ ಆವಾಹಿಸಬೇಕು. ಅವನ ತೋಳುಗಳಲ್ಲಿ ವಿಶಾಖಾ ನಕ್ಷತ್ರದ ಅಧಿದೇವತೆಯನ್ನ ಪ್ರಾರಂಭಿಸಬೇಕು. ಮತ್ತೆ ಹಸ್ತದಲ್ಲಿ ಹಸ್ತ ನಕ್ಷತ್ರದ ದೇವತೆಯನ್ನ, ಬೆರಳುಗಳಲ್ಲಿ ಪುನರ್ವಸು ನಕ್ಷತ್ರದ ಅಧಿದೇವತೆಯನ್ನ, ಉಗುರುಗಳಲ್ಲಿ ಆಶ್ಲೇಷ ನಕ್ಷತ್ರದ ಅಧಿದೇವತೆಗಳನ್ನ, ಕುತ್ತಿಗೆಯಲ್ಲಿ ಜ್ಯೇಷ್ಠ ನಕ್ಷತ್ರದ ಅಧಿದೇವತೆಯನ್ನ, ಕಿವಿಗಳಲ್ಲಿ ಶ್ರವಣ ನಕ್ಷತ್ರದ ಅಧಿದೇವತೆಯನ್ನ, ಮುಖದಲ್ಲಿ ಪುಷ್ಯ ನಕ್ಷತ್ರದ ಅಧಿದೇವತೆಯನ್ನ, ಹಲ್ಲು ಮತ್ತು ತುಟಿಗಳಲ್ಲಿ ಸ್ವಾತಿ ನಕ್ಷತ್ರದ ಅಧಿದೇವತೆಯನ್ನು ಅಪಾಯಿಸಬೇಕು. ದಂತೋಷ್ಟು ಸ್ವಾತಿರುಚ್ಯತೆ ಹಸತಾಂ ಶತಭಿಷಾಂ ಹಾಸಂ ಶತಭಿಷಾಂ ಚೈವ. ಚಂದ್ರನ ನಗೆಯಲ್ಲಿ ಶತಭಿಷ ನಕ್ಷತ್ರದ ದೇವತೆ, ಮೂಗಿನಲ್ಲಿ ಮಘ, ಕಣ್ಗಳಲ್ಲಿ ಮೃಗಶಿರ ನಕ್ಷತ್ರ, ನೇತ್ರೇ ಮೃಗಶಿರ ಅಂತ ಹೇಳಿದ್ದಾರೆ. ಹಿಂದೆ ಅಕ್ಷಿಮಂಡಲದಲ್ಲಿ ರೇವತಿ ನಕ್ಷತ್ರವನ್ನ ಧ್ಯಾನಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಹಣೆಯಲ್ಲಿ ಮಿತ್ರ ಅಂದ್ರೆ ಅನುರಾಧ ನಕ್ಷತ್ರದ ದೇವತೆಯನ್ನು ವಾಯಿಸಬೇಕು. ಶಿರಸ್ಸಿನಲ್ಲಿ ಭರಣಿ ನಕ್ಷತ್ರದ ದೇವತೆ, ಕೇಶಗಳಲ್ಲಿ ಆರ್ದ್ರ ಮತ್ತೆ ಚಂದ್ರ ಆ ನಕ್ಷತ್ರದ ದೇವತೆಗಳು, ಇವರೆಲ್ಲರನ್ನು ನಾನಾ ಥರದ ಮಂತ್ರಗಳ ಮೂಲಕ ಷೋಡಶೋಪಚಾರಗಳ ಮೂಲಕ ಪೂಜಿಸಬೇಕು. ಮುಂದೆ ಪೂಜಾ ಪರಿಸಮಾಪ್ತ ಆದ ಮೇಲೆ ಅದನ್ನ ಆ ತುಪ್ಪವನ್ನ ವೇದಜ್ಞನಾದ ಒಬ್ಬ ಬ್ರಾಹ್ಮಣನಿಗೆ ದಾನ ಕೊಡಬೇಕು. ಸಮಾಪ್ತೇತು ಘೃತಂ ದದ್ಯಾತ್ ಬ್ರಾಹ್ಮಣೆ ವೇದಪಾರಗೆ ಸುಭಗೋ ದರ್ಶನೀಯಶ್ಚ ಜ್ಞಾನಭಾಗಥ ಜಾಯತೆ ಜ್ಞಾನಭಾಗ್ಯಥ ಜಾಯತೆ ಅಂತ ಪಾಠ ಇದೆ. ಜಾಯತೆ ಪರಿಪೂರ್ಣಾಂಗ ಪೌರ್ಣಮಾಸ್ಯವ ಚಂದ್ರಮಾಹ. ಹೀಗೆ ಹುಣ್ಣಿಮೆಯ ತನಕ ಪೂಜನೆ ಮಾಡಬೇಕು. ಹುಣ್ಣಿಮೆಯ ತನಕ ಅಂತ ಅಲ್ಲೇನು ಕಂಡು ಬರೋದಿಲ್ಲ. ಸಮಾಪ್ತೇತು ಕೃತಂ ದದ್ಯಾತ್, ಆ ವ್ರತ ಮುಗಿದ ಮೇಲೆ ಹೀಗೆ ಪ್ರಾರ್ಥನೆ ಮಾಡಬೇಕು. ಇಡೀ ಮಾಸ ಅದನ್ನ ವ್ರತವನ್ನು ಮಾಡಬೇಕು ಅಂತಾನೆ ವ್ಯಾಖ್ಯಾನ ಮಾಡೋರು ಅನುವಾದ ಮಾಡೋರು ಹೇಳ್ತಾರೆ. ಹೀಗೆ ಮಾಡಿದ್ದಾದ್ರೆ ಚಂದ್ರನಂತೆ ಪರಿಪೂರ್ಣವಾದಂತಹ ಅಂಗಾಂಗವುಳ್ಳವನು, ಸೌಭಾಗ್ಯಶಾಲಿಯಾದವನು, ಜ್ಞಾನಿಯಾಗಿ ಕೂಡ ಹುಟ್ಟುತ್ತಾನೆ ಆ ವ್ಯಕ್ತಿ ಅಂತ ಅದರ ವರ್ಣನೆಯನ್ನು ಮಾಡ್ತಾರೆ. ಈ ಅಧ್ಯಾಯ ಅದು ಪ್ರಕ್ಷಿಪ್ತವೋ ವಿಕ್ಷಿಪ್ತವೋ ಅದೊಂದು ವಿಷಯ ಬೇರೆ. ಆದರೂ ಚಂದ್ರನ ಉಪಾಸನೆ ಅದು ಸೌಂದರ್ಯಕ್ಕೆ ಕಾರಣ ಆಗ್ತದೆ ಅಂತ ಅನ್ನೋದನ್ನ ಛಾಂದೋಗ್ಯ ಮೊದಲಾದ ಉಪನಿಷತ್ ಭಾಗಗಳಲ್ಲಿ ವರ್ಣನೆ ಮಾಡ್ತಾರೆ. 3ನೇ ಅಧ್ಯಾಯದಲ್ಲಿ, ಛಾಂದೋಗ್ಯ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ತಸ್ಯ ಹವಾ ಏತಸ್ಯ ಹೃದಯಸ್ಯ ಪಂಚ ದೇವಸುಷಯ, ಈ ಹೃದಯ ನಾಮಕನಾದ ಪರಮಾತ್ಮನಿಗೆ 5 ದೇವತೆಗಳು ದ್ವಾರಪಾಲಕರಾಗಿ ಸೇವಾ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಹೇಳ್ತಾರೆ. ಪೂರ್ವ ದಿಕ್ಕಿನಲ್ಲಿ ಸೂರ್ಯ, ಮತ್ತೆ ದಕ್ಷಿಣ ದಿಕ್ಕಿಗೆ ಚಂದ್ರ, ಪಶ್ಚಿಮ ದಿಕ್ಕಿಗೆ ಅಗ್ನಿ, ಹೀಗೆಲ್ಲ ದೇವತೆಗಳಿದ್ದಾರೆ. ಅದಕ್ಕೆ ಉತ್ತರ ದಿಕ್ಕಿಗೆ ಇಂದ್ರ, ಊರ್ಧ್ವ ದಿಕ್ಕಿಗೆ ಮುಖ್ಯ ಪ್ರಾಣ. ಇಷ್ಟು ಜನ ಅದಕ್ಕೆ ಅಭಿಮಾನಿಗಳಾಗಿ ಇದ್ದಾರೆ. ಆ ಚಂದ್ರನನ್ನ ಹೀಗೆ ಅಲ್ಲಿ ವರ್ಣಿಸ್ತಾರೆ. ಅತಯಃ ಅಸ್ಯ ದಕ್ಷಿಣಃ ಸುಷಿಃ ಸಹ ವ್ಯಾನಃ ತತ್ ಶ್ರೋತ್ರಂ ಸಹ ಚಂದ್ರಮಾಃ ತದೇತತ್ ಶ್ರೀಶ್ಚ ಯಶಶ್ಚ ಇತ್ಯುಪಾಸೀತ ಶ್ರೀಮಾನ್ ಯಶಸ್ವಿ ಭವತಿ ಯ ಏವಂ ವೇದ. ದಕ್ಷಿಣದ ದ್ವಾರಪಾಲಕ ಏನಿದ್ದಾನೆ, ಹೃದಯಗತನಾದ ಪರಮಾತ್ಮನಿಗೆ ದಕ್ಷಿಣ ದ್ವಾರಪಾಲಕ ವ್ಯಾನವಾಯುವಿನ ಅಭಿಮಾನಿಯಾದಂತಹ
ಈ ಚಂದ್ರ, ಅವನನ್ನ ಲಾವಣ್ಯ ಮತ್ತು ಯಶಸ್ಸು ಇದಕ್ಕೆಲ್ಲ ಅಭಿಮಾನಿ, ಅದನ್ನು ಕೊಡುವಂಥವನು ಅಂತ ಉಪಾಸನೆ ಮಾಡಬೇಕು. ಶ್ರೀಮಾನ್ ಯಶಸ್ವಿ ಭವತಿ ಯೈವಂ ವೇದ. ಯಾರು ಆ ಚಂದ್ರನನ್ನು ಹಾಗೆ ಉಪಾಸಿಸ್ತಾರೋ ಅವರು ಶ್ರೀಮಾನ್ ಆಗ್ತಾನೆ ಮತ್ತು ಜ್ಞಾನಿಯು ಕೂಡ ಆಗ್ತಾನೆ. ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ಪ್ರಾಣಾಭಿಮಾನಿ ಚಕ್ಷುಶ್ಚ ಸೂರ್ಯಯೇವ ಹೃದಾಹೃತಃ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ 5 ವಾಯುಗಳು. ಅದರಲ್ಲಿ ಪ್ರಾಣದ ಅಭಿಮಾನಿ ದೇವತೆ ಮತ್ತು ಚಕ್ಷುಸ್ಸಿನ ಅಭಿಮಾನಿ ದೇವತೆ ಸೂರ್ಯ. ತೇಜೋನ್ನಾದ್ಯಭಿಮಾನಿ ಚ ಪ್ರಾಗ್ದ್ವಾರಾಧಿಪತಿ ಹರೇಃ, ಅವನು ತೇಜಸ್ಸು ಅನ್ನ ಇತ್ಯಾದಿಗಳಿಗೂ ಅಭಿಮಾನಿಯಾಗಿದ್ದಾನೆ, ಪೂರ್ವದ್ವಾರದ ಅಭಿಮಾನಿಯಾಗಿದ್ದಾನೆ. ದಕ್ಷಿಣಾಧಿಪತಿ ಸೋಮಃ ವ್ಯಾನ ಶ್ರೋತ್ರಾಭಿಮಾನವಾನ್, ದಕ್ಷಿಣ ದಿಕ್ಕಿನ ಅಭಿಮಾನಿ ಚಂದ್ರ, ಅವನು ವ್ಯಾನಕ್ಕೆ ಅಭಿಮಾನಿ, ಶ್ರೋತ್ರಕ್ಕೂ ಕೂಡ ಅಭಿಮಾನಿ ಗೊತ್ತಿದೆ ನಮಗೆ. ಯಶೋ ಲಾವಣ್ಯ ರೂಪಶ್ಚ, ಅವನು ಯಶಸ್ಸನ್ನ ಮತ್ತೆ ಲಾವಣ್ಯವನ್ನ, ಕೀರ್ತಿಯನ್ನ ಮತ್ತು ಸೌಂದರ್ಯವನ್ನು ಕೊಡುವಂಥವನು. ಪಶ್ಚಿಮ ದ್ವಾರಪಃ ತಥಾ ವಾಗಪಾನಾತ್ಮಕೋ ವನ್ಹಿ, ಅಪಾನವಾಯುವಿಗೆ ಅಭಿಮಾನಿ ಮತ್ತು ವಾಗ್ ಇಂದ್ರಿಯಕ್ಕೂ ಕೂಡ ಅಭಿಮಾನಿ ಅಗ್ನಿ. ಬ್ರಹ್ಮ ತೇಜಸ್ಸನ್ನ ಅನ್ನವನ್ನು ಕೊಡುವಂಥವನು, ಬ್ರಹ್ಮ ತೇಜವನ್ನು ದೇವತಾ. ಉತ್ತರ ದ್ವಾರಪಸ್ತು ಇಂದ್ರ, ಉತ್ತರ ದ್ವಾರಕ್ಕೆ ಇಂದ್ರ ಅಭಿಮಾನಿ ದೇವತೆ ಆಗಿದ್ದಾನೆ. ಅವನು ಸಮಾನ ವಾಯುವಿಗೆ ಅಭಿಮಾನಿ ಮತ್ತೆ ಮನೋರೂಪನಾಗಿದ್ದಾನೆ. ಇಂದ್ರ ಸ್ಥೂಲ ಮನಸ್ಸಿನ ಅಭಿಮಾನಿಯಾಗಿದ್ದಾನೆ ಅನ್ನೋದು ನಮಗೆ ಗೊತ್ತಿದೆ. ಮನಸ್ಥೂಲಂ ತು ವಾಸವ ಅಂತ ಇನ್ನೊಂದು ಕಡೆ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಅದನ್ನು ವರ್ಣನೆ ಮಾಡಿದ್ದಾರೆ. ಕೀರ್ತಿ ಐಶ್ವರ್ಯಾತ್ಮಕೋ ನಿತ್ಯಂ, ಅವನು ಕೀರ್ತಿಯನ್ನು ಮತ್ತು ಸಂಪತ್ತನ್ನು ಕೊಡುವಂಥವನು ಇಂದ್ರ. ಊರ್ಧ್ವದ್ವಾರಪ ಏವ ಚ ಪ್ರಧಾನ ವಾಯು ಆಕಾಶ, ಪ್ರಧಾನ ವಾಯು ಮುಖ್ಯ ಪ್ರಾಣಿ ಏನಿದ್ದಾನೆ ಅವನು ಊರ್ಧ್ವದ್ವಾರಕ್ಕೆ ಅಭಿಮಾನಿಯಾಗಿದ್ದಾನೆ. ಉದಾನ ಊರ್ಜಿತತ್ವ ಸಹ ಓಜಃ ಪೂರ್ಣತ್ವತೋ ಮಹಃ, ಅವನಿಗೆ ಉದಾನ ಅಂತ ಕರೀತಾರೆ. ಉದಾನ ವಾಯುವಿಗೆ ನಿಯಾಮಕ ಅವನು, ಊರ್ಜಿತನಾದ್ರಿಂದ ಶ್ರೇಷ್ಠನಾದ್ರಿಂದ ಉದಾನ. ಓಜಃ ಪೂರ್ಣತ್ವತಃ, ಅವನು ಪೂರ್ಣನಾದ್ರಿಂದ ಓಜಸ್ ಅಂತ ಕೂಡ ಕರೆಸ್ಕೊಂಡಿದ್ದಾನೆ. ಪುರುಷಾಹ ಪಂಚಕೀರ್ತಿತಾಹ ದ್ವಾರಪಾಹ ಹೃದಯೇ ಚೈವ ವಿಷ್ಣುಲೋಕೇ ಚ ಸರ್ವದಾ. ನಮ್ಮ ಹೃದಯದಲ್ಲೂ ಇವರು ಭಗವಂತನಿಗೆ ದ್ವಾರಪಾಲಕರಾಗಿರ್ತಾರೆ. ಭಗವಂತ ಹೃದಯ ನಾಮಕನಾಗಿ ಹೃದಯದಲ್ಲಿದ್ದಾಗ ಅವನಿಗೆ ದ್ವಾರಪಾಲಕರಾಗಿರ್ತಾರೆ ಇವರು. ಮತ್ತೆ ವಿಷ್ಣು ಲೋಕದಲ್ಲಿಯೂ ಕೂಡ ಆತನಿಗೆ ದ್ವಾರಕರಾಗಿರ್ತಾರೆ. ಅಂತರದ್ವಾರಪಾಹ್ಯತೆ ಜಯಾದ್ಯಾಹ ಬಾಹ್ಯತ ಸ್ಮೃತಾಹ. ಪೂಜೆ ಮಾಡುವವರಿಗೆ ನಮಗೆ ಇದೊಂದು ಸಂಗತಿ ಗೊತ್ತಿದ್ದಿರಬೇಕು. ಅಂತರದ್ವಾರಪಾಹ್ಯತೆ, ಈ ಇಂದ್ರ, ಚಂದ್ರ, ಅಗ್ನಿ, ಇಂದ್ರ, ನಾನು ಹೇಳುವ ವ್ಯತ್ಯಾಸ ಮಾಡಿದೆ. ಸೂರ್ಯ, ಚಂದ್ರ, ಅಗ್ನಿ, ಇಂದ್ರ ಮತ್ತೆ ಮುಖ್ಯಪ್ರಾಣ ಅನ್ನುವಂತಹ ಇಷ್ಟು ಹೆಸರುಗಳನ್ನು ನಾವೇನು ಹೇಳಿದ್ವಿ, ಅದು ಆ ಒಳಗಿರುವಂತಹ ದ್ವಾರಪಾಲಕರು, ಒಳಗಿನ ದ್ವಾರಗಳಿಗೆ. ಹೊರಗಿನ ದ್ವಾರಗಳಿಗೆ ಜಯಾದ್ಯಾಹ ಬಾಹ್ಯ ಸ್ಮೃತಾಹ. ಏವಮೇತಾನುಪಾಸ್ಯೇವ ತದ್ಗುಣಾಂಶಾಂಶ ಭಾಗ್ ಭವೇತ್ ವಿಷ್ಣುಲೋಕಂ ತಥಾ ಗಚ್ಚೇತ್ ಭವೇದಪಿ ಸುಸಂತತಿ. ಈ ಎಲ್ಲ ದೇವತೆಗಳನ್ನು ಹೀಗೆ ಉಪಾಸನೆ ಮಾಡಬೇಕು. ಅಷ್ಟು ಉಪಾಸನೆ ಮಾಡಿದರೆ ಅವರ ಗುಣದಲ್ಲಿರುವಂತಹ ಒಂದು ಅಂಶವನ್ನಾದರೂ ಈ ಸಾಧಕನಾದವನು ಪಡ್ಕೋತಾನೆ. ವಿಷ್ಣು ಭಗವಂತನ ಲೋಕವನ್ನು ಕೂಡ ಪಡ್ಕೊಳ್ತಾನೆ. ಶ್ರೇಷ್ಠವಾದ ಸಂತಾನವುಳ್ಳವನು ಕೂಡ ಆಗ್ತಾನೆ. ನಾವು ಪೂರ್ವದ್ವಾರೇ ಶ್ರೀಯೈ ನಮಃ, ಜಯಾಯ ನಮಃ, ವಿಜಯಾಯ ನಮಃ, ಬಲಾಯ ನಮಃ, ಪ್ರಬಲಾಯ ನಮಃ, ಶ್ರೀಯೈ ನಮಃ ಅಂತ ಹೇಳ್ತೀವಿ. ಮತ್ತೆ ಬಲಾಯ ನಮಃ, ಪ್ರಬಲಾಯ ನಮಃ. ಹಾಗೆ ಶ್ರೀಯೈ ನಮಃ, ನಂದಾಯ ನಮಃ, ಸುನಂದಾಯ ನಮಃ. ಹಾಗೆ ಉತ್ತರ ದ್ವಾರೆ ಶ್ರೀಯೈ ನಮಃ, ಕುಮುದಾಯ ನಮಃ, ಕುಮುದಾಕ್ಷಾಯ ನಮಃ ಅಂತ ಹೀಗೆ ಒಟ್ಟು 8 ಜನ ದ್ವಾರಪಾಲಕರನ್ನ ಒಂದೊಂದು ದಿಕ್ಕಿಗೆ ಇಬ್ಬಿಬ್ಬರು ದ್ವಾರಪಾಲಕರಂತೆ ನಾವು ಹೇಳ್ತೇವೆ ಪೂಜಾ ಕಾಲದಲ್ಲಿ. ಈ ದ್ವಾರಪಾಲಕರ ಅಲ್ಲದೆ, ಈ 8 ಜನ ದ್ವಾರಪಾಲಕರಲ್ಲದೆ ಇವರು ಕೇವಲ ಬಹಿರ್ದ್ವಾರಪಾಲಕರಾದ್ರಿಂದ ಆಂತರದ್ವಾರಪಾಲಕರಾದಂಥ ಈ ಸೂರ್ಯ, ಚಂದ್ರ, ಅಗ್ನಿ, ಇಂದ್ರ ಮತ್ತೆ ಮುಖ್ಯ ಪ್ರಾಣರನ್ನು ಕೂಡ ಸ್ಮರಿಸಿಕೊಳ್ಳಬಹುದು ಯಾವಾಗಾದರೂ ನಮಗೆ ಸಮಯ ಇದ್ದಾಗ. ಪೂರ್ವದ್ವಾರಾಧಿಪತೆಯೇ
ಪ್ರಾಣ ಚಕ್ಷುಷ್ ತೇಜೋನ್ನಾದ್ಯಭಿಮಾನಿನೇ, ಪ್ರಾಣಕ್ಕೆ ಚಕ್ಷುಸ್ಸಿಗೆ ತೇಜಸ್ಸಿಗೆ ಅನ್ನಾದಿಗಳಿಗೆ ಅಭಿಮಾನಿನೇ. ಅನ್ನಾದಿದಾಯಕಾಯ, ಪ್ರಾಣ ಅನ್ನಾದಿದಾಯಕಾಯ ಸೂರ್ಯಾಯ ನಮಃ ಅಂತ ಹೀಗೆ ಪೂರ್ವಕ್ಕೆ. ದಕ್ಷಿಣದ್ವಾರಾಧಿಪತಿಯೇ ವ್ಯಾನ ಶ್ರೋತ ಯಶೋ ಲಾವಣ್ಯಮಾನಿನೇ, ಯಶೋ ಲಾವಣ್ಯದಾಯಕಾಯ ಚಂದ್ರಾಯ ನಮಃ. ಯಶಸ್ಸು ಲಾವಣ್ಯ ಸೌಂದರ್ಯವನ್ನು ಕೊಡುವಂಥವನು ಚಂದ್ರನ ಅಂತ ನಮಸ್ಕಾರ ಮಾಡಬೇಕು. ಪಶ್ಚಿಮದ್ವಾರಾಧಿಪತಿಯೇ ಅಪಾನ ವಾಕ್ ಬ್ರಹ್ಮತೇಜೋನ್ನ ಮಾನಿನೇ, ಬ್ರಹ್ಮತೇಜೋನ್ನದಾಯಕಾಯ, ನಮ್ಮ ಮುಖದಲ್ಲಿ ಬ್ರಹ್ಮ ತೇಜಸ್ಸನ್ನು ಕೊಡುವಂಥವನು ಮತ್ತು ನಮಗೆ ಅನ್ನವನ್ನು ಕೊಡುವಂಥವನು ಅಗ್ನಿಯಾಗಿದ್ದಾನೆ. ಉತ್ತರದ್ವಾರಾಧಿಪತಿಯೇ ಸಮಾನ ಮನಃ ಕೀರ್ತೈಶ್ವರ್ಯ ಮಾನಿನೇ, ಕೀರ್ತೈಶ್ವರ್ಯದಾಯಕಾಯ ಇಂದ್ರಾಯ ನಮಃ. ಇದು ಉತ್ತರ ದ್ವಾರದ ಅಭಿಮಾನಿಯಾದಂತಹ ಕೀರ್ತಿ ಮತ್ತು ಐಶ್ವರ್ಯಗಳನ್ನು ಕೊಡುವಂತಹ ಇಂದ್ರನ ನಮಸ್ಕಾರ ಉತ್ತರ ದಿಕ್ಕಿಗೆ. ಊರ್ಧ್ವದ್ವಾರಾಧಿಪತಿಯೇ ಮಹೌಜೋದಾಯಕಾಯ, ಮಹೌಜೋ ಮಾನಿನೇ ಮಹೌಜೋದಾಯಕಾಯ ಮುಖ್ಯ ಪ್ರಾಣಾಯ ನಮಃ ಅಂತ ಹೇಳಿ ಮುಖ್ಯ ಪ್ರಾಣನ ಉಪಾಸನೆಯನ್ನು ಕೂಡ ಮಾಡಬೇಕು. ಹೀಗೆ ಉಪನಿಷತ್ತಿನಲ್ಲಿ ಬಂದಿರುವಂತಹ ಒಂದು ವಿಶಿಷ್ಟವಾದಂತಹ ಸಂಗತಿ ಇದು. ಈ ಅಧ್ಯಾಯ ನಾವೀಗ ನೋಡ್ತಾ ಇರುವಂತಹ ಮಹಾಭಾರತದ ಈ ಭಾಗ ಏನಿದೆ, ಇದು ಪ್ರಕ್ಷಿಪ್ತವೂ ಇರಬಹುದು ಅಥವಾ ಪ್ರಕ್ಷಿಪ್ತ ಅಲ್ಲದೇನೂ ಇರಬಹುದು, ಅದೇನೂ ಇರಬಹುದು. ಆದರೆ ಉಪನಿಷತ್ತಿನಲ್ಲಿ ಬಂದಿರುವಂತೆ ಚಂದ್ರನನ್ನ ಯಶಸ್ಸು ಲಾವಣ್ಯ ಇತ್ಯಾದಿಗಳ ಅಭಿಮಾನಿಯಾಗಿದ್ದಾನೆ, ದಾಯಕನಾಗಿದ್ದಾನೆ ಅಂತ ಆತನನ್ನು ಉಪಾಸನೆ ಮಾಡುವುದೇನಿದೆ ನಮ್ಮ ಸೌಂದರ್ಯಕ್ಕೆ ಕಾರಣ ಆಗ್ತದೆ. ಮತ್ತು ಅವನು ಮನೋಭಿಮಾನಿಯೂ ಕೂಡ ಹೌದು. ಚಂದ್ರ ಯಜ್ಞಾದಿ ಸಾಧನೆ ಎತ್ತು ಮನಶ್ಚಂದ್ರ ಪ್ರಕೀರ್ತಿತಃ. ನಮಗೆ ಶಾಸ್ತ್ರ ಶ್ರವಣ ಮಾಡಿಸುವಂತ ಶ್ರೋತ್ರದ ಅಭಿಮಾನಿ ಕೂಡ ಅವನಾಗಿದ್ದಾನೆ. ಅನೇಕ ಜನ ಶ್ರೋತ್ರಾಭಿಮಾನಿಗಳಿದ್ದಾರೆ, ಅದರಲ್ಲಿ ಅವನು ಕೂಡ ಒಬ್ಬಾಗಿದ್ದಾನೆ. ಅದಲ್ಲದೆ ಸೂರ್ಯನಿಗಿಂತ ಸ್ವಲ್ಪ ಹೆಚ್ಚಾಗಿ ಮನಸ್ಸಿನ ಒಂದು ನಿಯಂತ್ರಣವೂ ಕೂಡ ಆತನಿಗಿದೆ. ಅಂಥ ಚಂದ್ರನನ್ನ ಮನೋಭಿಮಾನಿ ದೇವತಾ ಅಂತ ಉಪಾಸನೆ ಮಾಡಬೇಕು. ಮತ್ತೆ ಇವತ್ತಿನ ಪ್ರವಚನದ ಆರಂಭದಲ್ಲಿ ಶ್ಲೋಕವೊಂದನ್ನು ಹೇಳಿದೆ. ಮಾನವ ಬದರ ಸಿಂಧು, ಇವು ಮೂರು ಹೆಸರುಗಳು. ಮಾನವ, ಬದರ, ಸಿಂಧು ಅಂತ ಚಂದ್ರನಿಗೆ. ಇವುಗಳನ್ನ ಯಾರು ತಿಳ್ಕೋತಾನೆ ಅವನು ಭಗವಂತನ ನಾಮಗಳನ್ನು ತಿಳ್ಕೊಂಡಿದ್ರಿಂದ ಸಂಸಾರದಿಂದ ಹೇಗೆ ಮುಕ್ತನಾಗ್ತಾನೋ ಹಾಗೆ ಚಂದ್ರನ ಮೂರು ನಾಮಗಳನ್ನು ತಿಳ್ಕೊಂಡಂತಹ ರೋಗಗಳಿಂದ ಮುಕ್ತನಾಗ್ತಾನೆ ಅಂತಿದೆ. ಚಂದ್ರ ನಮ್ಮ ಮನಸ್ಸಿನ ಮೇಲೂ ಪರಿಣಾಮ ಬೀರ್ತಾನೆ, ದೇಹದ ಮೇಲೂ ಕೂಡ ಪರಿಣಾಮ ಬೀರ್ತಾನೆ ಅಂತ ಒಂದು ವಿಶಿಷ್ಟವಾದ ಸ್ಥಾನ ಆತನಿಗಿದೆ. ಚಂದ್ರನ ಒಂದು ಉಚ್ಚವಾದ ಸ್ಥಾನ ಯಾರ ಈ ಗ್ರಹದಲ್ಲಿ, ಯಾರ ಜಾತಕದಲ್ಲಿ ಇರ್ತದೋ ಆ ವ್ಯಕ್ತಿ ಚಂದ್ರನಂತೆ ಸುಂದರನಾಗಿರ್ತಾನೆ ಅಂತ ಕೂಡ ಜ್ಯೋತಿಷಿಗಳು ಬಲ್ಲವರಾದವರು ಹೇಳ್ತಾರೆ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಭಗವಂತನನ್ನೇ ಯಶೋ ಲಾವಣ್ಯ ರೂಪನಾದವನು ಅಂತ ಆತನನ್ನು ಉಪಾಸನೆ ಮಾಡಬೇಕು. ಬೃಹದಾರಣ್ಯಕ ಭಾಷ್ಯದಲ್ಲಿ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 2ನೇ ಅಧ್ಯಾಯ ಅಥವಾ ಅದು ವಾಸ್ತವಿಕವಾಗಿ 4ನೇ ಅಧ್ಯಾಯ. ತಸ್ಯ ಹೈತಸ್ಯ ಪುರುಷಸ್ಯ ರೂಪಂ ಯಥಾ ಮಹಾರಜನಂ ವಾಸಃ. ಇದು ಮೂರ್ತಾಮೂರ್ತ ಬ್ರಾಹ್ಮಣ ಅಂತ. ಭಗವಂತನ ರೂಪ ಕೆಲವು ಬಾರಿ ಮಹಾರಜನಂ ವಾಸ, ಕೆಂಬಣ್ಣದ ಬಟ್ಟೆಯಂತೆ, ಯಥಾ ಪಾಂಡ್ವಾವಿಕಂ ಯಥಾ ಇಂದ್ರಗೋಪ ಯಥಾ ಅಗ್ನರ್ಚಿ ಯಥಾ ಪುಂಡರೀಕಂ ಯಥಾ ಸಕೃದ್ವಿದ್ಯುತ್ತಂ ಸಕೃದ್ವಿದ್ಯುತ್ತೇ ಹವಾ ಅಸ್ಯ ಶ್ರೀರ್ಭವತಿ ಯಯೇವಂ ವೇದ. ಕೆಲವು ಬಾರಿ ಬಿಳಿಯ ಉಣ್ಣೆಯಂತೆ ಅವನಿಗೆ ಬಣ್ಣ ಇರ್ತದೆ, ಬಿಳಿಯ ಬಣ್ಣ ಇರ್ತದೆ. ಇಂದ್ರಗೋಪ ಹುಳದಂತೆ ಬಣ್ಣ ಇರ್ತದೆ. ಅಗ್ನಿಯ ಜ್ವಾಲೆಯಂತೆ ಕೆಲವು ಅವನು ಬಣ್ಣಗಳಿರ್ತವೆ. ಮತ್ತೆ ಪುಂಡರೀಕಂ ಕೆಂಪು ಕಮಲದಂತೆ ಆತನ ಬಣ್ಣ ಇರ್ತದೆ. ಯಥಾ ಸಕೃದ್ ವಿದ್ಯುತ್ತಂ, ಮಿಂಚಿನಂತ ಒಮ್ಮೆಲೆ ಮಿಂಚಿದಂತ ಮಿಂಚುಗಳ ಸಮೂಹದಂತೆ ಅವನ ಬಣ್ಣ ಇರ್ತದೆ. ಭಗವಂತನ ರೂಪವನ್ನು ಹೀಗೆ ಯಾರು ತಿಳ್ಕೋತಾರೆ, ಸಕೃದ್ ವಿದ್ಯುತ್ತೇ ಹವಾ ಅಸ್ಯ ಶ್ರೀರ್ಭವತಿ, ಅವನಿಗೆ ಅವನ ಸಂಪತ್ತು ಕೀರ್ತಿ ಮೊದಲಾದದ್ದೆಲ್ಲ ಹೆಚ್ಚುತ್ತದೆ. ಹೀಗೆ ಭಗವಂತನನ್ನ ಶ್ರೀಹಿ ಸೌಂದರ್ಯ ಉಳ್ಳವನು ಅಂತ ಉಪಾಸನೆ ಮಾಡುವುದು,
ಲಾವಣ್ಯವುಳ್ಳವನು ಅಂತ ಉಪಾಸನೆ ಮಾಡುವುದೇನಿದೆ ಅದು ನಮ್ಮ ಆಂತರಿಕ ಸೌಂದರ್ಯಕ್ಕೂ ಬಾಹ್ಯ ಸೌಂದರ್ಯಕ್ಕೂ ಕೂಡ ಕಾರಣ ಅಂತ ತಿಳ್ಕೊಳ್ಬೇಕು. ಭಗವಂತನಿಗೆ ಶ್ರೀ ಅನ್ನುವ ಹೆಸರೇ ಇದೆ. ಸ್ವರೂಪ ಶ್ರೀಸ್ತಥಾ ಭಾರ್ಯ ದ್ವೇಧಾ ಶ್ರೀಸ್ತು ಹರೇರ್ಮತ. ಶ್ರೀ ಅಂದ್ರೆ ನಮಗೆ ಲಕ್ಷ್ಮೀದೇವಿ, ಶ್ರೀಧರ ಅಂದ್ರೆ ಲಕ್ಷ್ಮೀದೇವಿಯನ್ನು ಧರಿಸಿರುವವನು ಅನ್ನೋ ಅರ್ಥ ಸಾಮಾನ್ಯ ಗೊತ್ತಿರ್ತದೆ. ಆದರೆ ಭಗವಂತನ ಸ್ವರೂಪ ಸೌಂದರ್ಯಕ್ಕೆ ಶ್ರೀ ಅಂತ ಮುಖ್ಯವಾಗಿ ಹೆಸರು. ತದಾಶ್ರಯತ್ವ ದುರ್ಗಾಪಿ, ಈ ಲಕ್ಷ್ಮೀದೇವಿಯು ಕೂಡ ಆ ಭಗವಂತನ ಆ ಶ್ರೀ ಅನ್ನುವ ರೂಪವನ್ನು ಆಶ್ರಯಿಸಿಕೊಂಡಿದ್ರಿಂದ ಅವಳಿಗೂ ಕೂಡ ಶ್ರೀ ಅಂತ ಹೆಸರಿದೆ ಅಷ್ಟೆ. ಹೀಗೆ ಆ ಭಗವಂತನನ್ನೇ ಶ್ರೀ ಅಂತ ಉಪಾಸನೆ ಮಾಡಬೇಕು. ಅಲ್ಲಿಗೆ ಈ ಅಧ್ಯಾಯ ಮುಕ್ತಾಯ ಕಂಡಿದೆ. ಮುಂದೆ 111ನೇ ಅಧ್ಯಾಯ. ಇದು ವಾವಿಳ್ಳ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 100ನೇ ಅಧ್ಯಾಯ. TR ಕೃಷ್ಣಾಚಾರ್ಯರ ಪಾಠದಲ್ಲಿ ಇದು 173ನೇ ಅಧ್ಯಾಯ. ವೈಷ್ಣವ ಪಾಠದಲ್ಲಿ 162ನೇ ಅಧ್ಯಾಯ. ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 111ನೇ ಅಧ್ಯಾಯ ಇದೆ. ನಾನಾ ವಿಧವಾದಂತಹ ಪಾಪಗಳು ಮನುಷ್ಯ ಮಾಡುವಂಥದ್ದು, ಮತ್ತೆ ಆ ಪಾಪಗಳ ಫಲವಾಗಿ ಆತನಿಗೆ ಏನು ಜನ್ಮ ಬರುತ್ತದೆ ಅಂತ ಅನ್ನೋದನ್ನೆಲ್ಲ ಈ ಭಾಗದಲ್ಲಿ ವರ್ಣಿಸ್ತಾರೆ. ಯುಧಿಷ್ಠಿರ ಭೀಷ್ಮರನ್ನು ಕೇಳ್ತಾನೆ, ಸಂಸಾರ ವಿಧಿ, ಸಂಸಾರವನ್ನು ಹೇಗೆ ತಲುಪ್ತಾರೆ ಜೀವರು, ಅದರ ಬಗ್ಗೆ ನಿನ್ನಿಂದ ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಸ್ವರ್ಗವನ್ನು ಹೇಗೆ ಪಡಿತಾರೆ ಅಥವಾ ನರಕವನ್ನು ಹೇಗೆ ಪಡಿತಾರೆ, ಈ ಶರೀರದಲ್ಲಿ ಆಯುಷ್ಯ ಇರುವ ತನಕನೂ ಬದುಕಿರ್ತಾರೆ. ಆಯುಷ್ಯ ಮುಗಿದ ಮೇಲೆ ಈ ಶರೀರ ಏನು ಬೇರೆ ಅಲ್ಲ, ಅದು ಕಟ್ಟಿಗೆ ಮಣ್ಣಿನ ಹೆಂಟೆ ಥರ. ಅದನ್ನು ಬಿಟ್ಟು ಪರಲೋಕಕ್ಕೆ ಹೊರಟೋಗ್ತಾರೆ. ಆಗ ಅವನ ಜೊತೆ ಬರ್ತಾರೆ ಯಾರು, ಆ ಜೀವ ಹೋಗ್ತಾನಲ್ಲ ಅವನ ಜೊತೆ ಬರುವಂಥವ್ರು ಯಾರು. ಅದಕ್ಕೆ ಭೀಷ್ಮರು ಹೇಳಿದ್ರು, ಅಸಾವ ಆಯಾತಿ ಭಗವಾನ್ ಬೃಹಸ್ಪತಿ ಉದಾರಧೀಹಿ. ನಿನಗೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಬೃಹಸ್ಪತಿಗಳೇ ಬರ್ತಾರೆ. ಅವರನ್ನೇ ಈ ವಿಷಯದ ಕುರಿತಾಗಿ ನೀನು ಪ್ರಶ್ನೆ ಕೇಳು. ಬೇರೆ ಯಾರೂ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಮರ್ಥರಲ್ಲ ಅಂತ ಭೀಷ್ಮರು ಆ ಬೃಹಸ್ಪತಿಯ ಬರುವನ್ನು ಸೂಚನೆ ಮಾಡಿದರು. ಆಗಲೇ ಬೃಹಸ್ಪತಿಗಳು ಅಲ್ಲಿ ಬಂದೋಗ್ಬಿಟ್ರು. ಯುಧಿಷ್ಠಿರ ಎದ್ದು ನಿಂತ್ಕೊಂಡು ಬೃಹಸ್ಪತಿಯನ್ನ ಸ್ವಾಗತಿಸಿದರು. ತಥೋ ರಾಜ ಸಮುತ್ಥಾಯ ಧೃತರಾಷ್ಟ್ರ ಪುರೋಗಮಃ. ಇದೊಂದು ಗಮನಿಸಬೇಕಾದ ಸಂಗತಿ. ಧೃತರಾಷ್ಟ್ರನು ಕೂಡ ಈ ಉಪದೇಶವನ್ನು ಕೇಳಲಿಕ್ಕೆ ಅಲ್ಲಿ ಬರ್ತಿದ್ದ, ಅಥವಾ ಆವತ್ತು ಬಂದಿದ್ದೇನೋ. ಆ ಬೃಹಸ್ಪತಿಗೆ ಒಂದು ಪೂಜೆಯನ್ನೇ ಮಾಡಿದ. ಮುಂದೆ ಆ ಬೃಹಸ್ಪತಿಗಳನ್ನ ಈ ಮುಂದಿನ ಪ್ರಶ್ನವನ್ನು ಕೇಳಿದ. ನೀವು ಸರ್ವಧರ್ಮಜ್ಞರು, ಸರ್ವಶಾಸ್ತ್ರ ವಿಶಾರದರು. ಮನುಷ್ಯ ಮರಣಿಸುವಾಗ ಅವನಿಗೆ ತಂದೆ, ತಾಯಿ, ಮಕ್ಕಳು, ಗುರು ಇವರೆಲ್ಲ ಸಹಾಯಕರು ಯಾರಾಗಿರ್ತಾರೆ? ಕಟ್ಟಿಗೆ ಅಥವಾ ಒಂದು ಮಣ್ಣಿನ ತುಂಡಿಗೆ ಸಮಾನ ಈ ಮೃತ ಶರೀರ. ಅದನ್ನು ಬಿಟ್ಟು ಹೊರಟು ಹೋಗ್ತಾನೆ. ಆಗ ಜೀವನ ಜೊತೆಗೆ ಬರುವವರು ಯಾರು? ಅದಕ್ಕೆ ಬೃಹಸ್ಪತಿಗಳು ಈ ಮುಂದಿನಂತೆ ಅವನಿಗೆ ಉತ್ತರ ಹೇಳಲಿಕ್ಕೆ ತೊಡಗಿದ್ರು. ಬೃಹಸ್ಪತಿಗಳು ಈ ಭೀಷ್ಮನಿಗೂ ಕೂಡ ಗುರುಗಳು. ನಾವಿದನ್ನ ಒಂದು ಬಾರಿ ಈಗ ನೆನಪು ಮಾಡ್ಕೊಳ್ಬೇಕು. 400-500 ವರ್ಷಗಳ ಕಾಲ ದೀರ್ಘವಾದ ಅಧ್ಯಯನ ಆಗಿತ್ತು ಈ ಭೀಷ್ಮಂದು. ಅದರಲ್ಲಿ ಒಂದು 100 ವರ್ಷಗಳ ಕಾಲ ಬೃಹಸ್ಪತಿಯಿಂದಲೂ ಅವನು ಅಧ್ಯಯನ ಮಾಡಿದ್ದ. ಆ ಬೃಹಸ್ಪತಿಗಳು ಬರ್ತಾರೆ ಅನ್ನೋದು ಕೂಡ ಅವನಿಗೆ ಆಕಸ್ಮಿಕವಾಗಿ ತಿಳಿತೇನೋ. ಅದಕ್ಕಾಗಿ ಭೀಷ್ಮರನ್ನ ಯುಧಿಷ್ಠಿರ ಕೇಳಿದಾಗ ನೀನು ಬೃಹಸ್ಪತಿಯನ್ನೇ ಕೇಳು ಅಂತ ಆ ಬೃಹಸ್ಪತಿಯ ಮೂಲಕವೇ ಉತ್ತರವನ್ನು ಕೊಡಿಸಿ ಅದನ್ನು ತಾನು ಕೇಳಲಿಕ್ಕೆ ತೊಡಗಿದ ಭೀಷ್ಮ. ಏಕಃ ಪ್ರಸೂತಃ ರಾಜೇಂದ್ರನೇ, ಈ ಜಗತ್ತಿನಲ್ಲಿ ಮನುಷ್ಯ ಹುಟ್ಟುವಾಗ ಒಬ್ಬನೇ ಹುಟ್ಟುತ್ತಾನೆ, ಒಬ್ಬನೇ ಸಾಯ್ತಾನೆ, ಒಬ್ಬನೇ ಕ್ಲೇಶವನ್ನು ಅನುಭವಿಸ್ತಾನೆ, ಒಬ್ಬನೇ ಆ ಕ್ಲೇಶಗಳನ್ನು ದಾಟ್ತಾನೆ ಕೂಡ. ಏಕಸ್ತರತಿ ದುರ್ಗಾಣಿ ಏಕ ಏವ ವಿನಶ್ಯತಿ ಏಕಃ ಪ್ರಸೂಯತೆ ರಾಜನ್.
ಏಕಸ್ತು ದುರ್ಗತಿಂ ಗಚ್ಚತಿ. ಇದು ನೋಡಿ, ಈ ಶ್ಲೋಕನು ಬಹಳ ಮಹತ್ವದ್ದು. ಅನೇಕ ಜನ ನಮ್ಮ ಜೊತೆಗೆ ಇರ್ತಾರೆ ಅಂತ ನಮಗೆಲ್ಲ ಕಾಣಿಸ್ತದೆ. ಆದ್ರೆ ಒಂದು ತಾತ್ವಿಕ ದೃಷ್ಟಿಯಿಂದ ನೋಡಿದ್ರೆ ಮನುಷ್ಯ ಯಾವತ್ತೂ ಒಬ್ಬಂಟಿಯಾಗಿರ್ತಾನೆ. ಆತನ ಜೊತೆಗೆ ಯಾರ್ಯಾರೇ ಇದ್ರೂ ಕೂಡ ಪೂರ್ಣವಾಗಿ ಆತನನ್ನ ಅವರು ಹಿಂಬಾಲಿಸಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟುವಾಗ ಒಬ್ಬನೇ ಹುಟ್ಟುತ್ತಾನೆ. ಅವನಿಗೊಬ್ಬ ತಮ್ಮ ಅಂತ ಹುಟ್ಟಿದ್ರು ಅಥವಾ ಅಣ್ಣ ಅಂತ ಹುಟ್ಟಿದ್ರು ಅವರೆಲ್ಲ ಆಮೇಲೆ ಹುಟ್ಟುತ್ತಾರೆ, ಮೊದಲು ಹುಟ್ಟುತ್ತಾರೆ. ಅಂತೂ ಇವನು ಹುಟ್ಟುವಾಗ ಒಬ್ಬನೇ ಆಗಿರ್ತಾನೆ. ಇವನು ಅವಳಿ ಜವಳಿಯಾಗಿ ಹುಟ್ಟುವಾಗ ಕೂಡ, ನಾನು ಇದನ್ನು ಬಹಳ ಆಲೋಚನೆ ಮಾಡಿ ನೋಡಿದೆ, ಅವಳಿ ಜವಳಿಯಾಗಿ ಹುಟ್ಟುವಾಗ ಕೂಡ ಈತ ಹುಟ್ಟುವಾಗ ತನ್ನ ಜೊತೆಗೆ ಇನ್ನೊಂದು ಇಂಥದೇ ಒಂದು ಶಿಶು ಹುಟ್ಟೋದಿದೆ ಅನ್ನುವುದು ಈ ಶಿಶುವಿಗೂ ಗೊತ್ತಿರೋದಿಲ್ಲ, ಆ ಶಿಶುವಿಗೂ ಗೊತ್ತಿರೋದಿಲ್ಲ. ಹುಟ್ಟಿ ಎಷ್ಟೋ ಕಾಲ ಆದ್ಮೇಲೆ ಕೂಡ ತಾವು ಅವಳಿ ಜವಳಿಗಳು ಅನ್ನುವಂಥ ಎಚ್ಚರ ಆ ಎರಡೂ ಶಿಶುಗಳಿಗೂ ಇರೋದಿಲ್ಲ. ಅದನ್ನು ಹುಟ್ಟುವಾಗಲೂ ಆತ ಏಕಾಂಗಿಯೇ, ಸಾಯುವಾಗನೂ ಕೂಡ ಏಕಾಂಗಿಯೇ. ಎಲ್ಲರೂ ಇರ್ತಾರೆ, ನಾವು ಅದನ್ನು ಬೇರೆ ಬೇರೆ ಶ್ಲೋಕಗಳು ನೋಡಿದ್ದೇವೆ. ಸ್ಮಶಾನದ ತನಕ ಅವರು ಇರ್ತಾರೆ, ಮುಂದೆ ಅವನನ್ನು ಬಿಟ್ಟು ಹೋಗಿಬಿಡ್ತಾರೆ. ಏಕಸ್ತರತಿ ದುರ್ಗಾಣಿ, ಮತ್ತೆ ಅವನು ಕಷ್ಟಗಳನ್ನ ಅನುಭವಿಸುವುದು ಒಬ್ಬನೇ ಅನುಭವಿಸ್ತಾನೆ, ಮತ್ತೆ ಅದನ್ನ ದಾಟುವುದು ಕೂಡ ಒಬ್ಬನೇ ಅನುಭವಿಸ್ತಾನೆ. ಎಲ್ಲದೂ ಒಬ್ಬಂದೇ ಅವನು. ಅವನ ಜೊತೆಗೆ ಅನೇಕ ಜನ ಇದ್ರೂ ಕೂಡ ಆ ದುಃಖವನ್ನು ಅನುಭವ ಅವನೊಬ್ಬನೇ ಮಾಡ್ಕೋಬೇಕು. ನಮ್ಮ ಜೊತೆಗೆ ಕೆಲವರು ಇದ್ದಾರೆ ಅಂತ ಹೇಳಿ ಅವನಿಗೊಂದು ಸ್ವಲ್ಪ ಮಟ್ಟಿನ ಸಮಾಧಾನ ಸಿಗ್ತದೆ ಹೊರತು ತನ್ನ ದುಃಖಕ್ಕೆ ಅವನು ತಾನೊಬ್ಬನೇ ಜವಾಬ್ದಾರನಾಗಿರ್ತಾನೆ ಯಾವತ್ತೂ ಕೂಡ. ದುರ್ಗತಿಗೆ ಹೋಗುವುದಾದ್ರೂ ಕೂಡ ಒಬ್ಬನೇ ಹೋಗ್ತಾನೆ. ಏಕಶ್ಚ ದುರ್ಗತಿಂ, ಏಕಸ್ತರತಿ ದುರ್ಗಾಣಿ ಗಚ್ಚಿತಿ ಏಕಶ್ಚ ದುರ್ಗತಿಂ. ಆ ದುರ್ಗತಿಯನ್ನು ಒಬ್ಬನೇ ಹುಟ್ಟುತ್ತಾನೆ ಅಂತನ್ನೋದನ್ನ ಕೆಲವು ಅನುವಾದದಲ್ಲಿ ಮರೆತಿದ್ದಾರೆ. ಅದನ್ನ ತಿಳ್ಕೊಳ್ಬೇಕು. ಸದ್ಗತಿಗೆ ಹೋಗುವಾಗಲೂ ಮನುಷ್ಯ ಒಬ್ಬಂಟಿಯಾಗಿರ್ತಾನೆ, ದುರ್ಗತಿಗೆ ಹೋಗುವಾಗಲೂ ಮನುಷ್ಯ ಒಬ್ಬಂಟಿಯಾಗಿರ್ತಾನೆ. ಆದರೂ ಮನುಷ್ಯ ಸದ್ಗತಿಗೆ ಹೋದಾಗ ಅಲ್ಲಿ ಅನೇಕ ಜನ ಅವನಂತೆಯೇ ಸುಖ ಅನುಭವಿಸುವಂತವ್ರು ಇರ್ತಾರೆ, ಭಗವಂತನ ಭಕ್ತರಾದವರು. ಅವರೆಲ್ಲರ ಜೊತೆಗೂಡಿ ಆತ ಅಲ್ಲಿ ಸುಖ ಅನುಭವಿಸ್ತಾ ಇರ್ತಾನೆ. ದುಃಖ ಅನುಭವಿಸುವಾಗಲೂ ಕೂಡ ಆತನ ಜೊತೆಗೆ ಅನೇಕ ಜನ ದುಃಖ ಅನುಭವಿಸುವವರು ಇರ್ತಾರೆ. ಆದ್ರೆ ಆ ಅನುಭವಿಸುವವರ ಜೊತೆ ಈತನಿಗಿದ್ರು, ಅವರ ಸಹವಾಸ ಇವನಿಗಿದ್ರು ಕೂಡ ಆ ದುಃಖದಲ್ಲಿ ಕಡಿಮೆ ಏನಾಗೋದಿಲ್ಲ. ತಂದೆ, ತಾಯಿ, ಸಹೋದರ, ಮಿತ್ರ, ಗುರು, ಜ್ಞಾತಿ, ಬಂಧುಗಳು ಇವರು ಯಾರೂ ಕೂಡ ಇವನು ಪರಲೋಕಕ್ಕೆ ಹೋಗುವಾಗ ಮಿತ್ರರಾಗಲಿ ಯಾರೂ ಅವನಿಗೆ ಸಹಾಯಕರಾಗೋದಿಲ್ಲ. ಅಷ್ಟು ಮನುಷ್ಯ ಒಬ್ಬಂಟಿಯಾಗಿರ್ತಾನೆ. ಮೃತಂ ಶರೀರ ಮುತ್ಸೃಜ್ಯ, ಅವನ ಆ ಮೃತ ಶರೀರ ಏನಿದೆ, ಕಟ್ಟಿಗೆ ಮಣ್ಣು ಹೆಂಟೆ ಅಂತ ಅದು ಹಿಂದೆನೆ ನೋಡಿದ್ದೇವೆ. ಅವನ ಶರೀರವನ್ನ ಆ ಸ್ಮಶಾನದಲ್ಲಿ ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಳ್ತಾರೆ, ಮುಂದೆ ಅವರು ಕೂಡ ಹೊರಟೋಗಿಬಿಡ್ತಾರೆ. ಅಲ್ಲಿ ಕೆಲವು ಕಡೆ ಅದನ್ನ ಬೇರೆ ಬೇರೆ ಸುಭಾಷಿತಗಳಲ್ಲಿ, ಶಾಸ್ತ್ರಗಳಲ್ಲಿ ವರ್ಣನೆ ಮಾಡಿದ್ದಾರೆ. ನಾವು ಅದನ್ನ ಎಲ್ಲಾರು ಕೇಳಿರ್ತೇವೆ. ಹೆಂಡತಿ ಸಾಮಾನ್ಯವಾಗಿ ಸ್ತ್ರೀಯರು ಸ್ಮಶಾನಕ್ಕೆ ಬರೋದಿಲ್ಲ. ಆದ್ರಿಂದ ಹೆಂಡತಿ ಎಷ್ಟೇ ಹತ್ರನು ಗಂಡನ ಹೆಣವನ್ನ ತಗೊಂಡು ಹೋಗ್ಲಿಕ್ಕೆ ಆಕೆ ಸಮ್ಮತಿಸದೆ ಹೋದ್ರೂ ಕೂಡ ಸ್ವಲ್ಪ ಹೊತ್ತು ಕಾಲ ಅಲ್ಲೇ ಅಳ್ತಾ ಇರ್ತಾಳೆ. ಗೃಹದ ದ್ವಾರವನ್ನ ಬಿಟ್ಟು ಆಕೆಗೆ ಹೊರಗೆ ಬರ್ಲಿಕ್ಕಾಗೋದಿಲ್ಲ. ಮಕ್ಕಳು, ಕೆಲವರು ಗಂಡಸರು ಮೊದಲಾದವರೆಲ್ಲ ಸ್ಮಶಾನಕ್ಕೆ ಬರ್ತಾರೆ. ಆ ಸ್ಮಶಾನಕ್ಕೆ ಬಂದು ಆತನನ್ನ ಅಂತ್ಯಕ್ರಿಯೆವರೆಗೂ ಹಿಂಬಾಲಿಸ್ತಾರೆ. ಅಂತ್ಯಕ್ರಿಯೆ ಆದ ಮೇಲೆ ಮತ್ತೆ ಅದನ್ನ ಬಿಟ್ಟು ಹೊರಟೋಗ್ಬಿಡ್ತಾರೆ. ಅಷ್ಟೊತ್ತಿಗೆ ಆ ಜೀವ ಆ ಶರೀರವನ್ನು ದಾಟಿ ಮತ್ತೆಲ್ಲೋ ಹೋಗಿಬಿಟ್ಟಿರ್ತದೆ. ನೋಡಿ, ಮುಹೂರ್ತಂ ಇವ ರೋದಿತ್ವ ಅಂತಿದೆ. ಅಲ್ಲಿ ಮುಹೂರ್ತಂ ಇವ ರೋದಿತ್ವ ಅನ್ನೋ ಪಾಠ ಎಲ್ಲಾ ಕಡೆ ಏನಿಲ್ಲ. ಮುಹೂರ್ತಂ ಉಪತಿಷ್ಠಂತಿ ಅಂತ ಕೆಲವು ಕಡೆ ಇದೆ. ಮುಹೂರ್ತಂ ಇವ ರೋದಿತ್ವ ಅಂತ ಇದ್ರೆ ಅದು ಸ್ವಲ್ಪ ಚೆನ್ನಾಗಿರ್ತದೆ ಪಾಠ. ಮುಹೂರ್ತಂ ಇವ ಅಂತಿದೆ ನೋಡಿ. ಇವ ಅನ್ನೋ ಶಬ್ದಕ್ಕೆ ಕಿಂಚಿತ್ವೇಚ ಉಭಯತ್ವೇಚ ಸಾದೃಶ್ಯೇ ಸಂಶಯೇ ತಥಾ. ಈ ಇವ ಅನ್ನೋ ಶಬ್ದವನ್ನು ಎಲ್ಲೆಲ್ಲಿ ಪ್ರಯೋಗ ಮಾಡ್ತಾರೆ?
ಕಿಂಚಿತ್ ಸ್ವಲ್ಪ ಅನ್ನೋ ಅರ್ಥದಲ್ಲಿ, ಉಭಯ ಎರಡು ಅನ್ನೋ ಅರ್ಥದಲ್ಲಿ, ಸಾದೃಶ್ಯ ಸಂಶಯ ಇತ್ಯಾದಿ ಅರ್ಥಗಳಲ್ಲಿ ಇವ ಶಬ್ದ ಪ್ರಯುಜ್ಯತೆ. ನ್ಯಕ್ಕಾರೇಚ ಪಂಡಿತೈ ಅಂತ ಖಂಡಾರ್ಥ ನಿರ್ಣಯದಲ್ಲಿ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ತೀರಾ ಸ್ವಲ್ಪ ಅನ್ನೋ ಅರ್ಥದಲ್ಲಿ ಕೂಡ ಇವ ಅನ್ನೋ ಶಬ್ದವನ್ನು ಬಳಕೆ ಮಾಡ್ತಾರೆ. ನಾವು ಕನ್ನಡದಲ್ಲಿ ಕೆಲವು ಬಾರಿ ಹೇಳ್ತೇವೆ, ಏನೋ ಅತ್ತಂತೆ ಮಾಡಿದ್ರು ಅಂತ, ಅಳುವ ಶಾಸ್ತ್ರ ಮಾಡಿದ್ರು ಅಂತ ಹೇಳ್ತಾರಲ್ಲ, ಅದೇನೋ ಒಳಗಿನ ಕಣ್ಣೀರಲ್ಲ ಮೇಲಿನ ಕಣ್ಣೀರು ಅಂತ ಹೀಗೆಲ್ಲ ಕೆಲವು ಬಾರಿ ವ್ಯವಹಾರದಲ್ಲಿ ಹೇಳ್ತಿರ್ತೇವೆ. ಅತ್ತಂತೆ ಮಾಡುವುದು ಅಂತ. ಅದು ಇದು ಕೂಡ ಮುಹೂರ್ತಂ ಇವ ರೋಜಿತ್ವ ಅಂತಿದೆಯಲ್ಲ, ಇವ ಅನ್ನೋ ಶಬ್ದ ಮುಹೂರ್ತಂ ಇವ ಅನ್ನೋದಕ್ಕೂ ಹೊಂದುತ್ತದೆ, ರೋಜಿತ್ವ ಇವ ಅನ್ನೋದಕ್ಕೂ ಹೊಂದುತ್ತದೆ. ಮುಹೂರ್ತಂ ಇವ ಏನೋ ಸ್ವಲ್ಪ ಕಾಲ. ಇದು ಈ ಮಹಾಭಾರತದಲ್ಲಿ ಇಲ್ಲಿ ಮಾತ್ರ ಬಂದಿರೋ ಪ್ರಯೋಗ ಅಲ್ಲ. ಇದು ಬೇರೆ ಬೇರೆ ಎಷ್ಟೆಷ್ಟೋ ಕಾವ್ಯಗಳಲ್ಲಿಯೂ ಕೂಡ ಆ ಇವ ಅನ್ನೋ ಶಬ್ದವನ್ನು ಹೀಗೆ ಪ್ರಯೋಗ ಮಾಡ್ತಾರೆ. ಇವ ಅನ್ನೋ ಶಬ್ದ ತೀರಾ ಸ್ವಲ್ಪ ಅನ್ನೋ ಅರ್ಥವನ್ನು ಹೇಳ್ತದೆ ಅಂತ ಆ ಎಲ್ಲಾ ಸಂದರ್ಭಗಳಲ್ಲಿ ವ್ಯಾಖ್ಯಾನಕಾರರಾದವರು ಬೇರೆ ಬೇರೆ ಕಾವ್ಯಗಳಿಗೂ ಕೂಡ ವ್ಯಾಖ್ಯಾನ ಮಾಡಿರ್ತಾರೆ. ಅದರಿಂದ ಮುಹೂರ್ತ ಇವ ಅಂದ್ರೆ ಏನೋ ಸ್ವಲ್ಪ ಹೊತ್ತು ಹೊರಟೋಗಿಬಿಡ್ತಾನೆ ಅಂತ ಅರ್ಥ. ಮುಹೂರ್ತಂ ರೋಹಿತ್ವ ಇವ ಅಂತ ಹೇಳಿ ಇವ ಅನ್ನೋದನ್ನ ರೋಹಿತ್ವ ಅನ್ನೋದಕ್ಕೆ ನಾವು ಅನ್ವಯ ಮಾಡಿಕೊಳ್ಳೋದಾದ್ರೆ ರೋಜಿತ್ವ ಇವ ಅತ್ತಂತೆ ಮಾಡಿ ಅಂತ ಅರ್ಥನೂ ಹೇಳ್ಬೋದು. ಆದ್ರಿಂದ ಈ ಮುಹೂರ್ತ ವಿವ ರೋಜಿತ್ವ ಅನ್ನೋ ಪಾಠ ಎಲ್ಲಾ ಕಡೆ ಏನಿಲ್ಲ, ಆದ್ರೂ ಆ ಪಾಠ ಚೆನ್ನಾಗಿದೆ. ಆ ಪಾಠ ನನಗೆ ಹೆಚ್ಚು ಮನಸ್ಸಿಗೆ ಹಿಡಿಸಿತು, ಅದನ್ನ ಹೇಳಿದ್ದೇನೆ. ತೈಹಿ ಶರೀರನ ಮುತ್ಸೃಷ್ಟಂ ಧರ್ಮ ಏಕೋನು ಗಚ್ಚತಿ. ಈ ಎಲ್ಲ ಜೀವಿಗಳು ಅದನ್ನ ಬಿಟ್ಟು ಹೋಗಿಬಿಡ್ತಾರೆ. ಆದ್ರೆ ಪರಲೋಕಕ್ಕೆ ಹೋಗುವಂತ ಆ ಜೀವನ ಜೊತೆಗೆ ಒಬ್ಬನೇ ಇರ್ತಾನೆ. ಯಾರು ಅಂದ್ರೆ ಧರ್ಮ. ಧರ್ಮ ಒಂದು ಆತನ ಜೊತೆಗಿರ್ತದೆ. ಸೇವಿತವ್ಯ ತಸ್ಮಾತ್ ಧರ್ಮ ಸಹಾಯಶ್ಚ ಸೇವಿತವ್ಯ ಸದಾ ಬ್ರವಿಹಿ. ಧರ್ಮಾಚರಣೆಯನ್ನೇ ಮಾಡಬೇಕು. ಇಲ್ಲಿ ಧರ್ಮವೇ ಸಹಾಯಕವಾಗಿರ್ತದೆ, ಅದನ್ನೇ ಸೇವಿಸಬೇಕು ಅಂತ ಬಂದಿದೆ. ಅದಕ್ಕರ್ಥ ಧರ್ಮಾಚರಣೆಯನ್ನು ಮನುಷ್ಯ ತಾನು ಬದುಕಿದ್ದಾಗಲೇ ಮಾಡಬೇಕು ಅಂತ ಒಂದರ್ಥ. ಇನ್ನೊಂದರ್ಥ ಧರ್ಮ ಧಾರಕತ್ವ ಧರ್ಮರೂಪ ಅಂತ ಭಾಗವತ ತಾತ್ಪರ್ಯದಲ್ಲಿ ಧರ್ಮೋ ಧರ್ಮ ವಿದುತ್ತಮ ಅಂತೇಳಿ ವಿಷ್ಣು ಸಹಸ್ರನಾಮದಲ್ಲಿ ಯಾವ ಭಗವಂತನನ್ನ ಧರ್ಮ ಧರ್ಮ ಅಂತ ವರ್ಣನೆ ಮಾಡ್ತಾರಲ್ಲ, ಆ ಧರ್ಮನೇ ನಿಜವಾದ ಸಹಾಯ ನಮಗೆಲ್ಲರಿಗೂ ಕೂಡ. ಅವನನ್ನೇ ಸೇವಿಸಬೇಕು, ಯಾವತ್ತೂ ಕೂಡ ಭಗವದ್ಭಕ್ತನಾಗಿ ಜೀವನ ನಡೆಸಬೇಕು. ಆಗ ಅಂತ್ಯಕಾಲದಲ್ಲಿ ಆತ ಏಕನಾಗಿರೋದಿಲ್ಲ. ನಾವು ಈಗ ಇಲ್ಲೆಲ್ಲ ನೋಡಿದ್ವಿ. ಇದು ಈ ಶ್ಲೋಕಗಳನ್ನ ಬಹಳ ಆಳವಾಗಿ ನಾವೇನಾದ್ರೂ ಮನನಕ್ಕೆ ತಗೊಂಡ್ಬಿಟ್ರೆ ಜೀವನದಲ್ಲಿ ಒಂದು ನೈರಾಶ್ಯ ಮೂಡಿಬಿಟ್ಟಿತ್ತು. ಮನುಷ್ಯ ಯಾತಕ್ಕಾಗಿ ಇಷ್ಟನ್ನೆಲ್ಲ ಮಾಡಬೇಕು, ತನ್ನವರಾಗಿ ತನಗೆ ಜೊತೆಗೆ ಯಾರಿರ್ತಾರೆ ಅಂತೆಲ್ಲ ಏನೇನೋ ಭಾವನೆಗಳು ಬಂದು ಒಂದು ಅಕಾಲಿಕ ವೈರಾಗ್ಯ, ಒಣ ವೈರಾಗ್ಯ ಆತನಿಗೆ ಮೂಡೋ ಸಾಧ್ಯತೆ ಇದೆ. ಮನುಷ್ಯ ಸಾಯುವಾಗ ಅವನಿಗೆ ಈ ಬಂಧುಗಳು ಬಾಂಧವರು ಯಾರು ಇಲ್ಲದೆ ಇರಬಹುದು, ಆದರೆ ಪರಮಾತ್ಮ ಇರ್ತಾನೆ, ಮತ್ತೆ ಮುಖ್ಯ ಪ್ರಾಣ ಇರ್ತಾನೆ. ಯಾವತ್ತು ಬ್ರಹ್ಮಣ ತ್ಯಕ್ತ ದೇಹಸ್ತು ಮೃತ ಇತ್ಯುಚ್ಯತೆ ಬುಧೈಹಿ ಇತ್ಯಾದಿ ಕಡೆಗಳಲ್ಲಿ ವರ್ಣನೆ ಮಾಡಿದಂತೆ ಪರಮಾತ್ಮ ಮತ್ತು ಮುಖ್ಯ ಪ್ರಾಣರು ಆ ಜೀವನನ್ನ ಕರೆದುಕೊಂಡು ಹೊರಗೆ ಹೋಗ್ತಾರೆ. ಹೀಗೆ ಪರಮಾತ್ಮ ಅಂತೂ ಯಾವತ್ತೂ ಈ ಜೀವನ ಜೊತೆಗೆ ಇದ್ದೇ ಇರ್ತಾನೆ. ಮನುಷ್ಯ ಎಂದೂ ಏಕಾಂಗಿ ಅಲ್ಲ. ಅದನ್ನೇ ಮಹಾಭಾರತದ ಆದಿಪರ್ವದ 2ನೇ ಅಧ್ಯಾಯದಲ್ಲಿ ಒಂದು ಕಡೆ ವರ್ಣನೆ ಮಾಡ್ತಾರೆ. ಧರ್ಮೋ ಮತಿರ್ಭೂತು ಸತತೋತ್ಥಿತಾನಾಂ ಸಹ್ಯೇಕ ಏವ ಪರಲೋಕಗತಸ್ಯ ಬಂಧು ಅರ್ಥಾ ಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನಾಃ ನೈವಾಪ್ತ ಭಾವಮುಪಯಾಂತಿ ನ ಚ ಸ್ಥಿರತ್ವಂ. ಧರ್ಮೇ ಮತಿರ್ಭೂತು, ನೀವು ಯಾವತ್ತೂ ಕೂಡ ಏಕಾಗ್ರವಾದ ಮನಸ್ಸಿನಿಂದ ಧರ್ಮದಲ್ಲೇ ಮನಸ್ಸನ್ನು ನೀಡಿರಿ. ಸಹ್ಯೇಕ ಏವ ಪರಲೋಕಗತಸ್ಯ, ಪರಲೋಕಕ್ಕೆ ಹೋದವನಿಗೆ ಅಲ್ಲ, ಹೋಗ್ಲಿಕ್ಕೆ ಹೊರಟವನಿಗೆ ಅಂತ ಅರ್ಥ. ಪರಲೋಕಕ್ಕೆ ಹೋಗ್ಲಿಕ್ಕೆ ಉದ್ಯುಕ್ತನಾದವನಿಗೆ ಸಹ್ಯೇಕ ಏವ ಬಂಧು, ಆ ಧರ್ಮ ಅನ್ನುವಂಥದ್ದು ಒಂದೇ ಒಂದು ಬಂಧು. ಅರ್ಥಾಹ ಸ್ತ್ರೀಯಶ್ಚ, ಮನುಷ್ಯ ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡಿದ್ರು, ಸ್ತ್ರೀಯಶ್ಚ, ಸ್ತ್ರೀ ಮೊದಲಾದವರು ಬಂಧು ಬಾಂಧವರು ಆತನಿಗಿದ್ರು, ಸ್ತ್ರೀಯರಿಗೆ ಪುರುಷ ಮೊದಲಾದ ಬಂಧು ಬಾಂಧವರಿದ್ರು ಕೂಡ ನೈವ ಆಪ್ತಭಾವಂ, ನನ್ನದಿದು ಅಂತ ಅದರ ಮೇಲೆ ನೀವೊಂದು ನೆಚ್ಚಿಕೊಳ್ಳುವಂತನೇ ಇಲ್ಲ. ನಚ ಸ್ಥಿರತ್ವಂ, ಅದರಲ್ಲೊಂದು ಸ್ಥಿರತೆಯೂ ಇರೋದಿಲ್ಲ. ಮುಖ್ಯವಾಗಿ ಒಂದು ಆಪ್ತತೆ ಮೂಡೋದಿಲ್ಲ. ಆಪ್ತತೆಯನ್ನು ನೀವು ಮೂಡಿಸಿಕೊಂಡಿದ್ದೀರಿ ಅಂದ್ರೆ ಯಾವುದರ ಬಗ್ಗೆ ಆಪ್ತತೆಯನ್ನು ಮೂಡಿಸಿಕೊಳ್ಳಬಾರ್ದಿತ್ತೋ ಅಂಥ
ಕ್ಷುಲ್ಲಕವಾದ ವಸ್ತುಗಳ ಬಗ್ಗೆ ನೀವೆಲ್ಲರೂ ಅಂದ್ರೆ ನಾವೆಲ್ಲರೂ ಆಪ್ತತೆಯನ್ನು ಮೂಡಿಸಿಕೊಂಡಿದ್ದೇವೆ ಅಂತ ಅರ್ಥ. ಆಪ್ತ ಭಾವವನ್ನು ಮೂಡಿಸಿಕೊಳ್ಳಿಕ್ಕೆ ಯಾವುದೇ ಅರ್ಹತೆ ಇಲ್ಲದೆ ಇರುವಂತಹ ವಸ್ತುಗಳಿವೆಲ್ಲ. ನಿಪುಣೈರಪಿ ಸೇವ್ಯಮಾನ, ಇದನ್ನು ಅನೇಕ ಬಾರಿ ನಾನು ಹಿಂದೆ ಹೇಳೇ ಇದ್ದೇನೆ. ನಿಪುಣರು ಅಂತಂದ್ರೆ ಜಗತ್ತಿನಲ್ಲಿ ದುಡ್ಡು ಹೇಗೆ ಗಳಿಸೋದು ಅನ್ನೋದನ್ನು ತಿಳಿಸ್ಕೊಳ್ಳಿಕ್ಕಾಗಿ ನಮಗೆ ಡಿಗ್ರಿಗಳನ್ನ, ಪೋಸ್ಟ್ ಗ್ರಾಜುಯೇಷನ್ಗಳನ್ನೆಲ್ಲ ಮಾಡಿಸಿಕೊಡ್ತಾರೆ. ಅಂತೂ ನಾವು ಮಾಡುವಂಥ ಎಲ್ಲಾ ಡಿಗ್ರಿಗಳು ಕೂಡ, ಎಲ್ಲಾ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನಾವು ಪಡ್ಕೊಳ್ಳುವಂಥವೆಲ್ಲವೂ ಕೂಡ ದುಡ್ಡು ಹೇಗೆ ಗಳಿಸೋದು ಅನ್ನೋದನ್ನ ಕಲಿಸುವಂಥವು. ಅಲ್ಲೇ ನಾವು ನೈಪುಣ್ಯವನ್ನು ಕೊಡ್ತಾರೆ. ದುಡ್ಡು ಗಳಿಸೋದಾದ್ಮೇಲೆ ಸುಖ ಹೇಗೆ ಪಡಬೇಕು ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಅನೇಕ ಥರದ ತರಬೇತಿಗಳನ್ನು ಅದಕ್ಕೂ ಕೊಡ್ತಾರೆ. ಅನೇಕ ಥರದ ಥೆರಪಿಸ್ಟ್ಗಳು ಅದಕ್ಕೂ ಇದ್ದಾರೆ, ಕೌನ್ಸಿಲರ್ಗಳಿದ್ದಾರೆ. ಅದಕ್ಕಾಗಿ ಎಲ್ಲಾ ಥರದ ಕೌನ್ಸಿಲಿಂಗ್ ಕೂಡ ನಮಗೆ ಅವರು ಮಾಡ್ತಾರೆ. ಅಂತೂ ಮನುಷ್ಯ ಸುಖವಾಗಿ ಹೇಗಿರಬೇಕು, ದೈಹಿಕ ಸುಖವನ್ನು ಹೇಗೆ ಇಂಚಾಗಿ ಸವಿಯಬೇಕು, ಮಾನಸಿಕವಾಗಿ ಹೇಗೆ ಸುಖಿಯಾಗಿರ್ಬೇಕು ಅನ್ನೋದನ್ನೇ ಅವರು ನಮ್ಮ ತಲೆಯಲ್ಲಿ ತುಂಬುತ್ತಾರೆ. ಅಂಥ ಒಂದು ಪರಿಣತಿಯನ್ನೇ, ನೈಪುಣ್ಯವನ್ನೇ ನಮ್ಮ ತಲೆಯಲ್ಲಿ ತುಂಬುತ್ತಾರೆ. ಇಷ್ಟೆಲ್ಲ ತುಂಬಿಕೊಂಡು ಬದುಕಿದ್ರು ಕೂಡ ಜಗತ್ತಿನಲ್ಲಿರುವಂತಹ ಯಾವುದೇ ಚೇತನ ವಸ್ತುವನ್ನಾಗಲಿ ಅಚೇತನ ವಸ್ತುವನ್ನಾಗಲಿ ನಮ್ಮದಿದು ಅಂತ ನಾವು ಮೆಚ್ಚಿಕೊಂಡು ದೀರ್ಘಕಾಲ ಬದುಕುವ ಪರಿಸ್ಥಿತಿ ಇಲ್ಲ. ಅವು ನಮಗೆ ಆಪ್ತ ಅನ್ನಿಸುವುದೇ ಇಲ್ಲ. ಅರ್ಥಾಸ್ತ್ರೀಯಶ್ಚ ನಿಪುಣೈರಿ ಸೇವ್ಯಮಾನಾ ನೈವ ಆಪ್ತ ಭಾವ ಉಪಯಾಂಚ ರಜಸ್ಥಿರತ್ವಂ. ಅದಕ್ಕಾಗಿ ಧರ್ಮವನ್ನೇ ಸೇವಿಸಿರಿ ಅಂತ ಶಾಸ್ತ್ರದಲ್ಲಿ ಎಲ್ಲಾ ಕಡೆನೂ ಕೂಡ ವರ್ಣನೆ ಮಾಡ್ತಾರೆ. ಅದಕ್ಕಾಗಿ ಧರ್ಮ ಸಮಾಯುಕ್ತವಾದ ಪ್ರಾಣಿ ಜೀವ ಏನಿದೆ ಅದು ಸದ್ಗತಿಯನ್ನು ಪಡಿತದೆ. ಅಧರ್ಮಯುಕ್ತವಾದ ಪ್ರಾಣಿ ನರಕಕ್ಕೆ ಹೋಗ್ತದೆ. ಆದ್ರಿಂದ ಯಾವತ್ತೂ ಕೂಡ ನ್ಯಾಯಾರ್ಜಿತವಾದಂತಹ ಧನವನ್ನೇ ಸಂಪಾದನೆ ಮಾಡಬೇಕು. ಅದರಂತೆ ಅನುಷ್ಠಾನವನ್ನು ಕೂಡ ಆ ನ್ಯಾಯಾರ್ಜಿತವಾದಂತಹ ಸಂಪತ್ತಿನಿಂದಲೇ ಮಾಡಬೇಕು. ಅನ್ಯಾಯಾರ್ಜಿತವಾದಂತಹ ಸಂಪತ್ತಿನಿಂದ ಯಾವುದೇ ಅನುಷ್ಠಾನವನ್ನು ಯಾವತ್ತೂ ಕೂಡ ಮನುಷ್ಯ ಮಾಡಬಾರದು ಅಂತ ಅದು ತಾತ್ಪರ್ಯ. ಅಜ್ಞಾನಿಗಳಾದವರು ಲೋಭ ಮೋಹಕ್ಕೆ ವಶರಾಗ್ತಾರೆ. ಮತ್ಯಾವುದಾದ್ರೂ ಕಾರಣದಿಂದಾಗಿ ಲೋಭದಿಂದ, ಮೋಹದಿಂದ, ದಯೆಯಿಂದ, ಯಾರದೋ ಮೇಲೆ ಕರುಣೆ, ಅಪಾತ್ರರ ಮೇಲೆ ಕರುಣೆ, ಭಯದಿಂದ ಕೆಲವು ಬಾರಿ ಇನ್ಯಾರಿಗೋ ಹೆದರಿ ಮಾಡಬಾರದ ಕೆಲಸಗಳನ್ನು ಮಾಡ್ತಾನೆ. ನರಹ ಕರೋಚ ಅಕರ್ಮಾಣಿ. ಆದರೆ ಜ್ಞಾನಿಯಾದವನು ಧರ್ಮ, ಅರ್ಥ, ಕಾಮ ಈ ಮೂರು ಪುರುಷಾರ್ಥಗಳ ಬಗ್ಗೆ ಗಮನ ಇಡಬೇಕು. ಅಧರ್ಮದ ಒಂದು ಸೋಂಕು, ಅದರ ಇನ್ಫೆಕ್ಷನ್ ಇಲ್ಲದಂತೆ ನೋಡಿಕೊಳ್ಳಬೇಕು ಈ ಧರ್ಮ, ಅರ್ಥ, ಕಾಮಗಳಿಗೆ. ಏತತ್ರಯಂ ಅವಾಪ್ತವ್ಯಂ ಅಧರ್ಮ ಪರಿವರ್ಜಿತಂ. ಆಗ ಯುಧಿಷ್ಠಿರ ಆ ಬೃಹಸ್ಪತಿಗೆ ಹೇಳಿದ, ಧರ್ಮಕ್ಕೆ ಸಂಬಂಧಪಟ್ಟಂತ ಇಂಥ ಶ್ರೇಷ್ಠವಾದ ಮಾತುಗಳನ್ನು ಹೇಳಿದ್ದೀರಿ, ಈಗ ಈ ಶರೀರದ ಬಗ್ಗೆ ಒಂದಿಷ್ಟು ನನಗೆ ವಿವರಣೆಯನ್ನು ಕೊಡಿರಿ ಅಂತ ಕೇಳಿದೆ. ಮರಣ ಹೊಂದಿದ ನಂತರ ಈ ಶರೀರ ಇಲ್ಲೇ ಬೀಳ್ತದೆ. ಅಚಕ್ಷುರು ವಿಷಯ ಪ್ರಾಪ್ತಂ ಕಥಂ ಧರ್ಮ ಅನುಗಚ್ಚತಿ. ಈ ಅವನದೊಂದು ಸೂಕ್ಷ್ಮವಾದಂತಹ ಶರೀರ ಅಂತ ಇರ್ತದಲ್ಲ, ಆ ಸೂಕ್ಷ್ಮವಾದ ಶರೀರವನ್ನ ಈ ಧರ್ಮ ಅಧರ್ಮ ಇವೆಲ್ಲವೂ ಕೂಡ ಅನುಸರಿಸುವುದು ಹೇಗೆ, ಅದ್ರ ಬಗ್ಗೆ ಹೇಳಿದೆ. ಅದಕ್ಕೆ ಬೃಹಸ್ಪತಿಗಳು ಏನು ವರ್ಣನೆ ಮಾಡ್ಲಿಕ್ಕೆ ತೊಡಗಿದ್ರು ಅಂತನ್ನೋದನ್ನ ನಾವು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಅಧ್ಯಾಯದ, ಪ್ರಸ್ತುತ ಅಧ್ಯಾಯದ ಸುಮಾರು 20 ಶ್ಲೋಕಗಳು ಸಮಾಪ್ತವಾಗಿವೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.